ಫೋಕಸ್ ಫೈಗೆ ಮತ್ತೆ ಸ್ವಾಗತ. IPL ಇತಿಹಾಸದಲ್ಲಿ MS ಧೋನಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ ಅದೊಂದು ಕೇವಲ ಕ್ರಿಕೆಟ್ ತಂಡವಾಗಿರಲಿಲ್ಲ. ಕೋಟ್ಯಂತರ ಅಭಿಮಾನಿಗಳ ಪಾಲಿಗೆ ಅದೊಂದು ಭಾವನಾತ್ಮಕ ಬಂಧವಾಗಿತ್ತು. ಆದರೆ ಈಗ ಅದೇ CSK ಮ್ಯಾನೇಜ್ಮೆಂಟ್ ಮತ್ತು ತಲಾ ಧೋನಿ ನಡುವಿನ ಸುದೀರ್ಘ ಸಂಬಂಧದಲ್ಲಿ ಭಾರೀ ಬಿರುಕು ಮೂಡಿದೆ ಅನ್ನುವ ಆಘಾತಕಾರಿ ಸುದ್ದಿಯೊಂದು ಕ್ರೀಡಾ ಲೋಕದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಆ ಸಂಬಂಧಪಟ್ಟ ರಿಪೋರ್ಟ್ ಇಲ್ಲಿ. ಧೋನಿ CSK ನಡುವೆ ಬಿರುಕು, ಆಟ ಬಿಟ್ಟು ವ್ಯಾಪಾರಕ್ಕಿಳಿದ್ರ ಕೂಲ್ ಕ್ಯಾಪ್ಟನ್. IPL ಇತಿಹಾಸದ ಅತ್ಯಂತ ಯಶಸ್ವಿ ಹಾಗೂ ಭಾವನಾತ್ಮಕ ಬಂಧ ಎನಿಸಿಕೊಂಡಿದ್ದ ಮಹೇಂದ್ರ ಸಿಂಗ್ ಧೋನಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಸುದೀರ್ಘ ಸಂಬಂಧದಲ್ಲಿ ಈಗ ಬಿರುಕು ಮೂಡಿದೆಯಾ ಎಂಬ ಭಾರೀ ಅನುಮಾನ ಕ್ರೀಡಾಲೋಕವನ್ನ ಬೆಚ್ಚಿ ಬೀಳಿಸಿದೆ. 2008ರ ಚೊಚ್ಚಲ ಆವೃತ್ತಿಯಿಂದಲೂ CSK ತಂಡದ ಬೆನ್ನೆಲುಬಾಗಿ 5 ಬಾರಿಯ ಚಾಂಪಿಯನ್ ಪಟ್ಟಕ್ಕೇರಿಸಿದ MS ಧೋನಿ ಆಟಗಾರನಾಗಿ ತಮ್ಮ ವೃತ್ತಿ ಜೀವನದ ಅಂತಿಮ ಹಂತದಲ್ಲಿದ್ದಾರೆ. ಈ ಹಂತದಲ್ಲಿ ಫ್ರಾಂಚೈಸಿಯೊಂದಿಗೆ ತಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಲು ಧೋನಿ CSK ತಂಡದಲ್ಲಿ ಷೇರು ಖರೀದಿಸೋಕೆ ಮುಂದಾಗಿದ್ರು. ಆದರೆ ಕ್ರೀಡಾ ವಲಯದ ಆಘಾತಕಾರಿ ವರದಿಗಳ ಪ್ರಕಾರ ಧೋನಿ ನೀಡಿದ ಷರತ್ತುಗಳಿಗೆ ಮತ್ತು ಪ್ರಸ್ತಾವನೆಗೆ CSK ಮ್ಯಾನೇಜ್ಮೆಂಟ್ ಒಪ್ಪಿಗೆ ಸೂಚಿಸದ ಕಾರಣ ಈ ಬೃಹತ್ ಡೀಲ್ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ ಎಂಬ ವರದಿಯಾಗಿದೆ. CSK ಫ್ರಾಂಚೈಸಿಯಲ್ಲಿ ಧೋನಿ ತಮಗೆ ಬರೋಬ್ಬರಿ 25% ಷೇರುಗಳನ್ನು ನೀಡುವಂತೆ ಆರಂಭದಲ್ಲಿ ಕೇಳಿದ್ರು ಎನ್ನಲಾಗಿದೆ. ಆದರೆ CSK ಮಾಲೀಕರು ಅವರಿಗೆ ಕೇವಲ 3% ಷೇರುಗಳನ್ನು ನೀಡಲು ಮಾತ್ರ ಸಿದ್ಧರಾಗಿದ್ದರು. ತದನಂತರ ನಡೆದ ಮಾತುಕತೆಗಳಲ್ಲಿ ಧೋನಿ ತಮ್ಮ ಬೇಡಿಕೆಯನ್ನು 20%ಕ್ಕೆ ಇಳಿಸಿದ್ರು. ಮ್ಯಾನೇಜ್ಮೆಂಟ್ ಅದನ್ನು 4%ಕ್ಕೆ ಮಾತ್ರ ಹೆಚ್ಚಿಸಿತು. ಕೊನೆಯ ಸುತ್ತಿನ ಸಂಧಾನದಲ್ಲಿ ಧೋನಿ 18% ಷೇರುಗಳಿದ್ದರೆ ಸಾಕು ಎಂದು ಹೇಳಿಕೊಂಡಿದ್ದರು. CSK ಮ್ಯಾನೇಜ್ಮೆಂಟ್ನ ಅಂತಿಮ ಆಫರ್ 5.5% ಮಾತ್ರ ಆಗಿತ್ತು. ಧೋನಿ ಉಚಿತವಾಗಿ ಷೇರುಗಳನ್ನು ಕೇಳುತ್ತಿರಲಿಲ್ಲ, ಸೂಕ್ತ ಬೆಲೆ ಕೊಟ್ಟು ಖರೀದಿಸಲು ಸಿದ್ಧರಿದ್ದರು. ಆದರೆ CSK ಆಡಳಿತ ಮಂಡಳಿ ಬೇರೆಯದ್ದೇ ರೀತಿಯಲ್ಲಿ ಆಲೋಚಿಸಿತು ಎಂದು ಆಂತರಿಕ ಮೂಲಗಳು ವರದಿ ಮಾಡಿವೆ. ಈ ಬೃಹತ್ ಷೇರು ವ್ಯವಹಾರದ ಕುರಿತು ನಡೆದ ಹೆಚ್ಚಿನ ಚರ್ಚೆಗಳು ಕೇವಲ ಮೌಖಿಕವಾಗಿ ನಡೆದಿವೆ ಹೊರತು ಯಾವುದೇ ಅಧಿಕೃತ ಲಿಖಿತ ಒಪ್ಪಂದಗಳ ರೂಪದಲ್ಲಿ ನಡೆದಿಲ್ಲ ಎಂಬ ಅಂಶವು ಈಗ ಹೊರಬಿದ್ದಿದೆ. ತಾನು ಇಷ್ಟೊಂದು ವರ್ಷ ರಕ್ತ ಬೆವರು ಹರಿಸಿ ಕಟ್ಟಿ ಬೆಳೆಸಿದ ಫ್ರಾಂಚೈಸಿಯು ಷೇರು ಹಂಚಿಕೆಯ ವಿಷಯದಲ್ಲಿ ತಮಗೆ ಸೂಕ್ತ ಗೌರವ ಅಥವಾ ಪಾಲು ನೀಡಲಿಲ್ಲ ಎಂಬ ಬೇಸರ ಧೋನಿಯಲ್ಲಿದೆ ಎನ್ನಲಾಗಿದೆ. ಮ್ಯಾನೇಜ್ಮೆಂಟ್ನ ಈ ನಿರ್ಧಾರದಿಂದ ಧೋನಿ ಮತ್ತು CSK ಆಡಳಿತ ಮಂಡಳಿಯ ನಡುವಿನ ದೀರ್ಘಕಾಲದ ಆತ್ಮೀಯ ಸಂಬಂಧದಲ್ಲಿ ತೀವ್ರ ಕಹಿ ವಾತಾವರಣ ನಿರ್ಮಾಣವಾಗಿದೆ ಎನ್ನಲಾಗ್ತಾ ಇದೆ. ಇನ್ನು 2025ರ IPL ಮೆಗಾ ಹರಾಜಿಗೂ ಮುನ್ನ CSK ಧೋನಿಯವರನ್ನು 4 ಕೋಟಿ ರೂಪಾಯಿಗೆ ರಿಟೇನ್ ಮಾಡಿಕೊಂಡಿತ್ತು. ಆದರೆ ಗಾಯದ ಸಮಸ್ಯೆಯಿಂದಾಗಿ ಅವರು 2026ರ IPL ಆವೃತ್ತಿಯಲ್ಲಿ CSK ಪರ ಒಂದೇ ಒಂದು ಪಂದ್ಯವನ್ನು ಆಡಲು ಸಾಧ್ಯವಾಗಲಿಲ್ಲ. ಈಗ ಷೇರು ವ್ಯವಹಾರವು ಸಂಪೂರ್ಣವಾಗಿ ವಿಫಲವಾಗಿರುವುದರಿಂದ 45 ವರ್ಷದ ಧೋನಿ ಮತ್ತೆ CSK ತೊಟ್ಟು ಮೈದಾನಕ್ಕೆ ಇಳಿತಾರಾ ಇಲ್ವಾ ಎಂಬುದು ತೀವ್ರ ಅನಿಶ್ಚಿತತೆಗೆ ಸಿಲುಕಿದೆ. ಧೋನಿ ಕೇವಲ ಒಬ್ಬ ಆಟಗಾರನಾಗಿರದೆ CSKಯ ಬ್ರ್ಯಾಂಡ್. ಆದರೆ ಈ ಷೇರು ವಿವಾದ ಅವರ ಸುದೀರ CSK ಪಯಣಕ್ಕೆ ಹೀಗೆ ಮುಕ್ತಾಯ ಹಾಡ್ತಿದೆಯಾ ಎಂಬ ಆತಂಕ ಅಭಿಮಾನಿಗಳಿಗೆ ನುಂಗಲಾರದ ತುತ್ತಾಗಿದೆ. ಯಾವಾಗಲೂ ಆಟಗಾರರಿಗಿಂತ ಫ್ರಾಂಚೈಸಿಯ ಬಿಸಿನೆಸ್ ಮುಖ್ಯ ಎಂಬ ಉದ್ಯಮದ ಲೆಕ್ಕಾಚಾರ CSK ಕಡೆಯಿಂದ ವ್ಯಕ್ತವಾಗಿದ್ರೆ, ಇತ್ತ ತಾನು ನೀಡಿದ ಕೊಡುಗೆಗೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಎಂಬ ಅಸಮಾಧಾನ ತಲಾ ಧೋನಿಯವರಲ್ಲಿದೆ. ಅಭಿಮಾನಿಗಳು ಧೋನಿಯನ್ನು CSKಯ ಶಾಶ್ವತ ಮಾಲೀಕನಂತೆ ನೋಡ್ತಿದ್ರು. ಆದರೆ ಬಿಸಿನೆಸ್ ಟೇಬಲ್ನಲ್ಲಿ ಧೋನಿಯ ಪ್ರಸ್ತಾವನೆಯನ್ನು ಮ್ಯಾನೇಜ್ಮೆಂಟ್ ತಿರಸ್ಕರಿಸಿರುವುದು IPL ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಹೈಡ್ರಾಮಾವಾಗಿ ಮಾರ್ಪಟ್ಟಿದೆ. ಧೋನಿ ಮುಂದಿನ ದಿನಗಳಲ್ಲಿ CSKಯಿಂದ ಸಂಪೂರ್ಣವಾಗಿ ಹೊರಬರ್ತಾರೋ ಅಥವಾ ಈ ಭಿನ್ನಾಭಿಪ್ರಾಯ ಶಮನಗೊಳ್ಳುತ್ತದೆಯೋ ಎಂಬುದನ್ನು ಇಡೀ ಕ್ರಿಕೆಟ್ ಜಗತ್ತು ಉಸಿರು ಬಿಗಿ ಹಿಡಿದು ಕಾಯ್ತಾ ಇದೆ.